ಏನಪ್ಪ ಹಿಂಗೆ ಕತ್ಲ ಕುತ್ಕೊಂಡ್ಬಿಡಿ ಈ ಪರಿ ಲೈಟ್ ಉಳಿತಾಯ ಮಾಡೋದ ನೀವು ಈ ಪರಿ ಸೇವಿಂಗ್ಸ್ ಮಾಡಿ ಎಷ್ಟು ಕೋಟಿ ಉಳಿಸ್ಬೇಕಂತ ಮಾಡಿ ಶಶಿ ಯಾಕೆ ಭಾಳ ಸೀರಿಯಸ್ ಇದ್ದಂಗೆ ಅಲ್ಲ ಭಾಡಿ ಒಳ್ಳೆ ಗಂಡ್ಸತ್ ಮುಂದೆ ಕೂತ್ಬಿಡಿಯಲ್ಲ ಏನಾಗೈತ ಅಲ್ಲ ಜಾ ಸಿಕ್ಕಾಪಟ್ಟೆ ಸಾಲಿಗೆ ಮಾಡಿ ಏನು ಮತ್ತೆ ಡಾಕ್ಟ್ರು ಪಾನ್ ಪರಾಗ ತಿರುಗಾಡ ಅಂತ ಹೇಳಿ ಏನು ಮತ್ತೆ ಏ ಹೇಳ ಭಾಡ್ಯ ಹಿಂಗ ಮಕ್ಕಳು ಬಿಂಬಲ್ ಹಿಡಿದ ಕೂತ್ಕೊಂಡ್ರೆ ನಮ್ಗೆ ಹೆಂಗ್ ಗೊತ್ತಾಗಪ್ಪ ಏನು ನನಗೆ ಗೊತ್ತು ಇಲಿ ಹೆಗ್ಗಣ ಸೇರ್ಕೊಂಬಿಟ್ಟಾವ ಅಲ್ಲಪ್ಪ ಇಲ್ಲಿ ಹೆಗ್ಗಣಕ್ಕೆ ಇಷ್ಟು ಚಿಂತೆ ಮಾಡಬೇಕು ಹೇ ಮುಚ್ಕೋಡಿ ಇದಕ್ಕೆಲ್ಲ ಇಷ್ಟಕ್ಕಂತ ತಲೆ ಕೆಡಿಸ್ಕೊಂತಾರೆ ಅಲ್ಲ ಒಂದು 2-3 ತಂದು ಇಟ್ಬಿಟ್ರೆ ಆಗಲ್ಲ ಭಾಳ ನೀರು ಬೋನೆ ಗಿಡ ಅಂತ ಅಲ್ಲಲ್ಲಿ ಅವು ತಿಂದು 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 ಇಷ್ಟು ದಪ್ಪಗ್ಯಾವು ಹಿಡಿದಪ್ಪ ಬಾಡ ಅವು ಹಂದಿರ್ತಾವು ನೀವು ಕನ್ಫ್ಯೂಸ್ ಮಾಡಿ ಕೇಳಿ ಅಲ್ಲಪ್ಪ ಮನ್ಯಾಗಲ್ಲೇ ಆಫೀಸ್ನಾಗ ಬಾಡ್ಯ ಹಗಲು ಅನ್ನಂಗಿಲ್ಲ ರಾತ್ರಿ ಅನ್ನಂಗಿಲ್ಲ ತಲೆ ತಿಂತಾವು ನನಗೇನು 10 ಕೈ ಅಲ್ಲ ರಾತ್ರಿ ಎಲ್ಲ ಫೋನ್ ಮಾಡ್ತಾರ ತಲೆ ತಿಂತಾರ ಇವಳ ಒಬ್ಬೊಬ್ಬನ್ನ ಕಚ್ಚಿ ನಾಯಿ ಹೊಡೆದ ಹೊಡಿಬೇಕು ಅಲ್ಲಿಗೆ ಇದು ಆಫೀಸ್ ಟೆನ್ಷನ್ ಹೋಯ್ತು ಅವನಿಗೆ ಫೋನ್ ಹಚ್ಚಪ್ಪ ಆ ಮೊಬೈಲ್ ಗೊತ್ತಾಯಿಲ್ಲ ಏ ಕೊಡ ಮಾರಾಯ ನಿನ್ನ ಬೇಕಾದ್ರೆ ಎತ್ತವಾಗಿ ಬಿಡಬೇಡ ಹಚ್ ಮತ್ತೆ ಹಚ್ ಹಲೋ ಆಗಿರಿ ಹೇಳಪ್ಪ ಮಾಡ್ಯ ಬೇಕಾದಾಗ ಸಿಗೋದಿಲ್ಲ ನೀನು ಅಲ್ಲ ಸ್ವಲ್ಪ ಎಮರ್ಜೆನ್ಸಿ ಐತಿ ನಾಳೆ ಸಿಗ್ತೀನಪ್ಪ ಅಲ್ಲಪ್ಪ ನಾಳೆ ಯಾವಾಗ ಅಂತಲೂ ಗೊತ್ತಿಲ್ಲ ನಿನಗೆ ಭಾರಿ ಕೆಲಸ ಬಿಡಪ್ಪ ಹಾಂ ನಾಳೆವರೆಗೆ ಯಾಕೈತೀರಾ ಈಗಲೇ ಅಲ್ಲಪ್ಪ ಈಗಲೇ ಬಾ ಅಂದ್ರೆ ಹೆಂಗೆ ಬರ್ಲು 40 ಕಿಲೋಮೀಟ್ರ್ ಆಗತಿ ಗಿರಿ ನಾಳೆವರೆಗೆ ಯಾಕೈತೀರಿ ಇಲ್ಲಿ ನೋಡು ಹಿಟ್ಟು ಹಚ್ಚಿದ ಮೆಣ್ಸಿನ್ಕಾಯಿ ಮಾಡಕತ್ತೀನಿ ನೋಡು ಎಳೆ ಸೌತೆಕಾಯಿ ಹಿಂಗೆ ಬೆಳ್ಳುಳ್ಳಿ ಹಾಕಿರೋ ಶೇಂಗಾ ಬೀಜ ನೋಡು ಹೊಡ್ಬಿಡ್ರಪ್ಪ ಈಗ ಬರ್ರಿ ಬಡ್ಯಾರ ಎಣಕಾದಂಗೆ ಕರಗಿದ್ದೀನಿ ಅವಾಗಿಂದ ಸೂಪರ್ ಕೊಟ್ರಶಿ ವಂಡರ್ಫುಲ್ ಹೆಂಗ್ ಗುರು ಹಿಂಗೆ ಭಾರಿ ಕೆಲಸ ಬಿಡ ಗುರು ಸ್ವಲ್ಪ ಮ್ಯಾಟ್ರು ಸೀರಿಯಸ್ ಐತಿ ಬಿಡು ಹೇಳಿ ಅಲ್ಲ ಇನ್ನು ಹೋಕರ ನೋಡು
ನಮ್ಮ ಕಾಲೇಜ್ನಾಗ ಓದಕ್ಕಾರ ಲಕ್ಷ್ಮಿ ಹಾಂ ಯಾರು ಈ ಭಾಳ ಚಂದ ಇದ್ಲು ನೋಡ ಆಕೆ ಬ್ಯೂಟಿ ಭಾರಿ ತ್ರಿಪುರ ಸುಂದರಿ ಮಾಡಿದಂಗೆ ಮಾಡ್ತದೆ ಇಡೀ ಊರಿಗೆ ಇದಲ್ಲಪ್ಪ ಈಕಿ. ಹ್ಞೂ ನಮ್ಮ ಬಸ್ ಲೈನ್ ನೋಡಿತಿದ್ನಲ್ಲ ಹೌದು 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 ಹಾಂ ಅಲ್ಲಿ ಎಲ್ಲರೂ ಹೇಳೋರಲ್ಲ ಈ ಹುಡುಗರೆಲ್ಲ ಹಾಂ ಈ ಕೈ ತಗೊಂಡು ಮುಟ್ಟಕಲೇ ಅಂತ ಹಾಂ ಏ ನೀರಲ್ಲ ಆಗಲ್ಲ ಡೆಟ್ಟಲ್ಲ ಹಾಕೋಬೇಕು ಅಂತ ಹೇಳ್ತಿದ್ರಲ್ಲ ಇದಕ್ಕೆ ಹಾಂ ಅವನು ಅದಕ್ಕೆ ಬಸ್ ಅವ್ನು ಲೈನ್ ಹೊಡಿತಿದ್ದ ಅವ್ನು ಕೊನೆಗೆ ಈಗಿನ ಮದುವೆ ಹಾಕಾಗಿ ಮೆಡಿಕಲ್ ಶಾಪ್ ಇಟ್ಟ ಮೆಡಿಕಲ್ ಶಾಪ್ ಯಾಕೆ ಡೆಟಲ್ ಹಾಕಿ ತಗೊಂಡು ಕೈ ಮುಟ್ಟ ಅಯ್ಯೋ ಶಿವನೇ ಕೊನೆಗೆ ಹಾಕಿ ಸ್ಪೋರ್ಟ್ಸ್ ಪರ್ಸನ್ ಮದುವೆ ಆದ್ಲು ನೋಡು ಹೌದೇನು ಏ ಅವ್ನು ಗಂಡ ಎಕ್ಸ್ಪರ್ಟ್ ಅಪ್ಪ ಸ್ಪೋರ್ಟ್ಸಲ್ಲಿ ಚಾಂಪಿಯನ್ ಹಾಂ ಏನು ಈ ವಯಸ್ಸಿನಾಗ ಏನು ಸ್ಪೋರ್ಟ್ಸ್ ಆಡ್ತಾರೆ ಇಸ್ಪೇಟು ಹೌದೇನು ಅಷ್ಟು ಮೆರಿತಿದ್ಲಲ್ಲ ಸ್ಪೋರ್ಟ್ಸ್ ಅಂತ ಹಾ. ಸ್ಪೋರ್ಟ್ಸ್ ಪರ್ಸನ್ ಅಲ್ಲ ಅವ್ನು ಇಸ್ಪೇಟ್ ಆಟ ಅಂತೆ ಈಗ ಲೆಕ್ಚರ್ ಆಕಿ ಹೌದೇನು ಹಾಂ. ಯು ಜಿ ಸಿ ಸ್ಕೇಲ್ ಯಾಕಂದ್ರೆ ಏನು 1.5 ಲಕ್ಷ ಇರ್ತದೆ ಸಂಬಳ. 2 ಕೋಟಿ ಸಾಲ ಮಾಡ್ಯಾಳಂತ ನೋಡು ಹೌದಾ ಹಾಂ ಅಲ್ಲ ಈಗ 1.5 ಲಕ್ಷ ಸಂಬಳ ಅಂದ್ರೆ ಹಾಂ ಗಂಡಿಗೆ 2 ಲಕ್ಷ ಬೇಕಂತ ತಿಂಗಳಿಗೆ ಅಯ್ಯೋ ಇಸ್ಪೇಟ್ ಆಡಕ ಇನ್ನೇನು ಸಾಲ ಆಗದೆ ಏನು ಮರ ಇದು ಚೀಲ ಚೀಲ ಯಾವುದು ಗುಡಿ ಚೀಲ ಗುಣಿಚೀಲ ಅಲ್ಲೋ ಶೀಲ ಹಾಂ ಯಾರು ನಮ್ಮ ಜೂನಿಯರು ಹಾಂ ಏಯ್ ಊರಿಗೆಲ್ಲ ಫೇಮಸ್ ಇದ್ಲಲ್ಲಪ್ಪ ಫುಲ್ ಓ ಹೌದು ಊರವರೆಲ್ಲ ಲೈನ್ ನೋಡ್ಯಾರ ಆಕಿನ್ನ ಹೌದು ಹೌದು ಜೂನಿಯರ್ ಏ ಭಾರಿ ಭಾರಿ ಫೇಮಸ್ ಕೂಡ ಆಕಿ ಏನು ಏನು ಲಕ್ಷ್ಮಿ ಅಂತೆ ಶೀಲ ಅಂತೆ ಅವ್ರ ಮಕ್ಕಳ ಈಗ ವಯಸ್ಸಾಗಿ ಮದುವೆಗೆ ಬಂದ್ರಿ ಈಗ ಹುಡುಗಿಯರ ವಿಷಯ ಮಾತಾಡ್ತಾರಂತ ಹುಡುಗಿಯರ ವಿಷಯ ಅಂತ ಕೊಟ್ರೆ ಕೇಳಿ ಹೇಳ್ತೀನಿ ಹುಡುಗಿ ಸುದ್ದಿ ಮಾತಾಡ್ಬೇಕಮ್ಮ ರಸಿಕಕ್ಕೆ ಅವಾಗ ನಾವು ಹೆಂಗ್ ಕಾಣ್ತೀವಿ ಹೆಂಗ್ ಒಂದು ನಾಳೆ ಹೆಂಗೆ ಅನ್ನೋ ನಂದಾಗೈತಿ ಹೆಂಗಂತ 40 ಕಿಲೋಮೀಟರ್ ದೂರ ನಾನು ಇದಕ್ಕೆ ಕರ್ಸಿರ ನೀವು ಹುಡುಗಿಯರ ವಿಷಯ ಮಾತಾಡಕ್ಕೆ ಈಗ ನಿಮ್ಗೇನು ಅದೇ ಜಾಬು ಟೆನ್ಷನ್ ಸಮಸ್ಯೆ ಎಲ್ಲ ನೋಡ ಕೊಟ್ರೇಶಿ ಒಂದು ವಯಸ್ಸಿನ ನಂತರ ನೀನು ಟೈಮಿಂದ ಓಡಬಾರ್ದು. ಅದು ಪ್ರಾಜೆಕ್ಟು ಇವು ಅಂತ ನೀನು ಹಿಂದಿಂದ ಹೋದರೆ ನೀನು ಭಾರಿ ಕಷ್ಟ ಅನುಭವಿಸ್ತೀವಿ. ಪ್ರಾಂಪ್ಟಾಗಿ ಮಾಡು, ಏನಕ್ಕತ್ತ ಅದು ಮಾಡು, ಟೈಮಿಂಗ್ ಮಾತ್ರ ಓಡೋಲ್ಲ. ನೋಡು ಪ್ರಾಣಿ ಪಕ್ಷಿ ಥರ ಬದುಕ್ಬೇಕಲ್ಲೇ. ನೋಡ ರಾತ್ರಿ ಆದ್ರೆ ಮಕ್ಕೋಬೇಕು, ಬೆಳಿಗ್ಗೆ ಆದರೆ ಎದ್ದೇಳ್ಬೇಕು. ಬೆಳಿಗ್ಗೆ ಎದ್ದು ನಿನಗೇನು ಖುಷಿ ಆಕತ್ತ ಮಾಡು. ಕ್ಯಾಲೆಂಡ್ರಿಂದ ಓಡಲೇಬಾರ್ದು. ಟೈಮು ಕ್ಯಾಲೆಂಡ್ರು ಮೊದಲು ಕಿತ್ತಾಕ್ಬೇಕು. ಅಲ್ಲಪ್ಪ ನಿನ್ನ ಮನೆಗೆ ಟೈಮು ಕ್ಲಾಕು ಕ್ಯಾಲೆಂಡರ್ ಇಟ್ಕಡಿ ಇಲ್ಲ 2 ವರ್ಷ ಆಯ್ತು ನೋಡು. ಜಯನು ಪಾರ್ವತಿ ದೇವ್ ಅಂತ ಕ್ಯಾಲೆಂಡರ್ ಟೈಮ್ ಎತ್ತಿಸ್ಬಿಟ್ಟಿನಿ. ಹೌದು ಬೆಳಗ್ಗೆ ಎದ್ದೇಳ್ತೀನಿ, ರಾತ್ರಿ ಆದ್ರೆ ಮಕ್ಕಂತೀನಿ. ಬೆಳಗ್ಗೆ ಎದ್ದು ನನಗೆ ಇಷ್ಟಿದ್ರೆ ಕೆಲಸ ಮಾಡ್ತೀನಿ, ಇಲ್ಲಾಂದ್ರೆ ಆರಾಮ್ ಅವು ಇವು ನೋಡ್ಕ್ಯಂತ ಫೋನ್ಗೆ ಏನು ಮಾಡ್ಕ್ಯಂತ ಇಲ್ಲಿರ್ತ ನೋಡು. ಸೂಪರ್. ಇಲ್ಲಡ ಕೊಟ್ರೆ ನಿಂದು ಏನಪ್ಪ ಟೆನ್ಷನ್ನು? ಎಲ್ಲಿ ಆ ಪ್ರಾಜೆಕ್ಟು ಇಷ್ಟು ಟೈಮ್ನೊಳಗೆ ಇಷ್ಟು ದಿನದೊಳಗೆ ಆಗಲ್ಲ ಅನ್ನೋದಷ್ಟೇ ನಿನ್ನ ಟೆನ್ಷನ್. ಜಾಬ್ ಎಲ್ಲಿ ಹೋಗ್ಬಿಡ್ತೋ ಅನ್ನೋ ಟೆನ್ಷನ್ ಅಷ್ಟೇ. ಅವನೇನು ಪ್ರಾಣ ಏನು ತೆಗಿಯಲ್ಲವ. ಹಾಂ, ಈಗ ಸರ್ಜಿಕಲ್ ಸ್ಟ್ರೈಕಿಗೆ ಪಾಕಿಸ್ತಾನಕ್ಕೆ ಕಳಿಸಿದ್ರು. ಅವನು ನಾಳೆ ಬೆಳಿಗ್ಗೆ ಹೋಗಿ ಹೋಗಿ ಅಲ್ಲಿ ಸರ್ಜಿಕಲ್ ಸ್ಟ್ರೈಕ್ ಮಾಡಿ ಅಲ್ಲಿ ಗುಂಡು ಹೊಡೆದು ಬರಬೇಕು ಅಂತಾನೆ. ಅವನು ಹೊಡೆದ್ರೆ ಸತ್ತ ಹೋಗಾನ. ಅವನ ಜಾಬ್ ಹೆಂಗೈತೆ ನೋಡು. ಈಗ ಅವನು ಓದ್ದೆ ಅಂದ್ರೆ ಅವ್ನು ಹೊಡೆದ್ರೆ ಸತ್ಯ ಪ್ರಾಣನೇ ಹೋಗುತ್ತೆ. ನಮ್ದೇನೋ ಜಾಬ್ ಹೋಗುತ್ತೆ. ಇವನ್ ಅವ್ರಿಗೆ 8 ಮಕ್ಳು ಇರ್ತಾರೆ. ಅವ್ರಿಗೂ 8 ಮಕ್ಳು ಇರ್ತಾರೆ, ಅವ್ರಿಗೂ ಅಪ್ಪ ಅಮ್ಮ ಇರ್ತಾರೆ, ಅವ್ರಿಗೂ ಸಣ್ಣ ಮಗು ಇರುತ್ತೆ. ನಮ್ಮಷ್ಟು ಸಂಬಳನೂ ಇಲ್ಲ ಅವರಿಗೆ. ಅವನ ಜಾಬ್ ಹಂಗೈತಿ ಅಲ್ಲ. ಅವ್ನು ದೇಶಕ್ಕಾಗಿ ಹೋರಾಡ್ತಾನೆ ಬಿಡು, ಅದು ಬೇರೆ ಪ್ರಶ್ನೆ. ಹೌದಾ? ಈಗ ನಮ್ದೇನಪ್ಪ ಜಾಬ್ ಹೋಗುತ್ತೆ ಅಷ್ಟೇ. ಇದೆಲ್ಲ ಈ ಇವರಪ್ಪನಂತ ಜಾಬ್ ಸಿಗ್ತಾವಮ್ಮ. ನಮಗೆ ಆಗ್ತದೆ, ತಾಕತ್ತೈತೆ. ಅದಕ್ಕಾಗಿಯೇ ನಾವು ಅಷ್ಟಕ್ಕೊಂದು ಟೆನ್ಷನ್ ಮಾಡ್ಕೊಂಡು ಏನಾರ್ದು ಆರೋಗ್ಯಕ್ಕೆ ತೊಂದರೆ ಮಾಡ್ಕೊಳ್ಳೋದೈತಲ್ಲ, ದಟ್ ಈಸ್ ವೆರಿ ವೆರಿ ರಾಂಗ್. ಏನಂತೀನಿ? ಅಲ್ಲಪ್ಪ, ಜಾಬ್ ಅಂತ ಬಡ್ಕೊಂತೀಯಲ್ಲ. ಮೊನ್ನೆ ಕೊರೋನಾದಾಗ ಎಷ್ಟು ಜನ ಹೋದ್ರು ಗೊತ್ತೇನು? ಹಾಂ, ನಮಗೆ ಗೊತ್ತಿರೋರೆಲ್ಲ ಹೋಗ್ಬಿಟ್ರಪ್ಪ. ನಮ್ಮ ಇವನು ಬಸವರಾಜ ಅವನು ಹೋದ. ಹೌದಾ? ಆಮೇಲೆ ನಮ್ಮ ಇವನು ಕೊಟ್ರೇಶಿ ನಮಗಿನ್ನ ಸಣ್ಣನಪ್ಪ ಅವನು. ಹೌದು ಗುರು. ಅವನು ಹೋದ. ಇದಕ್ಕೆ ಭಾಳ ಜನ ಗುರು ಕೊರೋನಾದಾಗಂತೂ ಶಿವ ಶಿವ ಶಿವ. ಅದಕ್ಕೆ ನಾನು ಹೇಳೋದು ಹೆಂಗೆ ಗೊತ್ತೇನು, ಇನ್ನು ಎಷ್ಟು ವರ್ಷ ಬದುಕಿರ್ತೀಯಪ್ಪ? 100 ವರ್ಷ, 150 ವರ್ಷ, 200. ಇರೋವರೆಗೂ ಸಂತೋಷ ಆಗಿರು, ಆಯಿತಾ? ಇರೋವರೆಗೂ ಸಂತೋಷವಾಗಿರು. ಆಮೇಲೆ ಉಣ್ಣಕ್ಕೆ ತಿನ್ನೋಕ್ಕೆ ಏಟ್ ಬೇಕಪ್ಪ ನಿಮಗೆ? ಶೋಕಿ ಮಾಡೋಕ್ಕೆ ಬೇಕು.
ಉಣ್ಣಕ್ಕೆ ತಿನ್ನಕ್ಕೆ ಎಷ್ಟು ಬೇಕಲ್ಲ, ಸಿಂಪಲಾಗಿ ಬದುಕಕ್ಕೆ ಕಲ್ತ್ಕ, ಆರಾಮ್ ಜೀವನ ಮಾಡ್ಬೋದು. ದೌಲತ್ತು ಮಾಡಕ್ಕೆ ಬೇಕಾಗತ್ತೆ, ಹಾಂ ಸಿಂಪಲಾಗಿ ಬದುಕಕ್ಕೆ ಎಷ್ಟು ಬೇಕು? ಪುಟಶೆ, ಈಗ ನೀನು ಇಮೇಜ್ ಮಾಡಿಕ, ನಿನಗೆ 10 ದಿನ ಟೈಮ್ ಕೊಟ್ಟಾರ, 10 ದಿನದ ಪ್ರಳಯ ಆಕತ್ತಪ್ಪ. ಅವಾಗ ಹೆಂಗೆ ಎವ್ರಿ ಸೆಕೆಂಡ್ ಎವ್ರಿ ಮಿನಿಟ್ ಹಂಗೆ ನೀನು ಇರಲ್ಲ ಅನ್ನಂಗೆ ಎಂಜಾಯ್ ಮಾಡ್ತಾ ಬದುಕಬೇಕು. ಹಂಗೆ ಬದುಕು ನೋಡು. ಈಗ ಈಗ ಹಂಗೆ ಅನ್ಕ ನೀನು ಎವ್ರಿ ಮಿನಿಟ್ ಎವ್ರಿ ಸೆಕೆಂಡ್ ಎವ್ರಿ ಅವರ್ ಭಾಳ ಇಂಪಾರ್ಟೆಂಟ್. ಎಂಜಾಯ್ ಮಾಡು. ನನ್ನ ಪ್ರಕಾರ ಏನು ಗೊತ್ತಾಗ, ಜೀವನದಲ್ಲಿ ಸಣ್ಣ ಸಣ್ಣ ವಿಷಯಗಳನ್ನು ನಾವು ಎಂಜಾಯ್ ಮಾಡಬೇಕು. ನಿಜ. ಏನಮ್ಮ, ಬರೀ ನಾವು ಒಂದು 50 ಲಕ್ಷದ ಅದನ್ನ ತಗೊಂಡ್ವಿ, ಒಂದು 20 ಲಕ್ಷದ ಕಾರ್ ತಗೊಂಡ್ವಿ, ಅದನ್ನು ಮಾತ್ರ ನಾವು ಎಂಜಾಯ್ ಮಾಡ್ತೀವಿ ಅನ್ನೋದು ಬಿಟ್ಬಿಡ್ಬೇಕು. ನಾವು ಸಣ್ಣ ಸಣ್ಣ ವಿಷಯಗಳು. ಈಗ ಉದಾಹರಣೆಗೆ ನಮ್ಮ ಕೊಟ್ರೇಶಿದ್ನಲ್ಲಪ್ಪ, ಅವನೇ ಕುಡಿತಿದ್ದು ಗೊತ್ತೇನು ಕಾಫಿ, ಹೆಂಗರು ಐತಲ್ಲ, ಸುರ್ರ ನಾನು. ಆದರೆ ನೋಡೋರು ಏನಾರು ಗೊತ್ತಾರೆ, ಒಳ್ಳೆ ಮೊಸರು ಕುಡ್ದಂಗೆ ಕುಡಿತೀಯಲ್ಲ, ಒಂದು ಸ್ವಲ್ಪ ಸಣ್ಣಿಲ್ಲ ಸೂಕ್ಷ್ಮ ಇಲ್ಲ, ಸ್ವಲ್ಪ ಸೌಂಡ್ ಮಾಡಬಾರ್ದು, ಹಂಗೆ ಕುಡಿಬೇಕು ಅಂತ. ಅವನು ಯಾರನ್ನ ಕೇರ್ ಮಾಡ್ತಿದ್ದ, ಆದರೆ ಒಂದೊಂದ್ಸಲ ಅದೇ ಕರೆಕ್ಟ್ ಅನ್ಸುತ್ತೆ. ಅದು ಸಣ್ಣದಪ್ಪ, ಕಾಫಿ ಕುಡಿಯೋದು ಏನಪ್ಪ, ಹೆಂಗೆ ಕುಡಿಬೇಕು, ಅದು ಸಣ್ಣ ವಿಷಯನ. ಆದರೆ ಅದನ್ನು ಕಂಟು ಮುಚ್ಚಿಕೊಂಡು ಅಂತ ಏನು ಪ್ರಪಂಚನೇ ಸಿಕ್ಕತ್ತೇನಾದಂಗೆ ಅವ್ನು ಎಂಜಾಯ್ ಮಾಡೋಣ. ಅದನ್ನು ನಾವು ನಮ್ಮ ಜೀವನದಾಗ ಇಂಪ್ಲಿಮೆಂಟ್ ಮಾಡ್ಕೋಬೇಕು. ಯಾವನೇನಾರು ಅನ್ಕೊಂಡಿಲ್ಲ, ನಮಗೇನು ಬಂದತಿ, ಸಣ್ಣ ಸಣ್ಣ ವಿಷಯನ ಎಂಜಾಯ್ ಮಾಡ್ಬೇಕು. ಏನಂತೀವ್ರು ಅವ್ರೇನಂತಾರೆ ಇವ್ರೇನಂತಾರೆ, ಸುಮ್ಮನೆ ನಿನಗೆ ಎಂಜಾಯ್ ಸಿಗ್ತದ ಮಾಡು. ನೋಡಪ್ಪ, ದೇವ್ರ ಮೇಲೆ ಭಾರ ಹಾಕು ಅಷ್ಟೆ, ಆರಾಮ್ ಜೀವನ ತಗೋ. ಕರೆಕ್ಟ್. ಇದಕ್ಕೆ ಸೊ ನೀನು ನೋಡು ಆರಾಮ್. ಅಲ್ಲಪ್ಪ ಗುರು, ಅಶೀಲ ಏನದು? ಈ ಕಾರ್ಪೊರೇಟ್ ಜಗತ್ತಲ್ಲಿ ಡೆಡ್ಲೈನು, ಪ್ರೊಡಕ್ಟಿವಿಟಿ ಅಂತ ಪ್ರಾಣ ತಿಂದುಬಿಡ್ತಾರೆ. ಈಗಾಗಲೇ ಎಷ್ಟೋ ಎಂಪ್ಲಾಯೀಸ್ಗಳು ಹಗಲು ಅನ್ನಂಗಿಲ್ಲ, ರಾತ್ರಿ ಅನ್ನಂಗಿಲ್ಲ, ಪ್ರತಿದಿನ ರಾತ್ರಿ 12-1 ಗಂಟೆವರೆಗೂ ಕೆಲಸ ಮಾಡ್ತಾನೇ ಇರ್ತಾರೆ. ಹೆಂಡತಿ ಮಕ್ಕಳ ಜೊತೆ ಒಂದು ಮದುವೆಗೋ ಒಂದು ಜಾತ್ರೆಗೋ ಹೋಗೋಕೆ ಆಗದೆ ತಲೆ ಕೆಡಿಸ್ಕೊಂಡು ಕೆಲಸ ಮಾಡೋರೇ ಜಾಸ್ತಿ ಆಫೀಸ್ನಲ್ಲಿ. ಕೆಲಸ ತಪ್ಪಿಸ್ಕೊಂಡು ಕಳ್ಳಾಟ ಆಡೋ ಜನನೂ ಇದ್ದಾರೆ ಆಫೀಸ್ನಲ್ಲಿ, ಇಲ್ಲ ಅಂತ ಹೇಳಲ್ಲ. ಆದರೆ ಆ ಥರದವರು ತುಂಬ ಕಡಿಮೆ. ಈ ಆಫೀಸ್ ಟೆನ್ಷನ್ನಿಂದ ಎಷ್ಟೋ ಜನ ಆತ್ಮಹತ್ಯೆ ಮಾಡಿಕೊಳ್ಳೋವರೆಗೂ ಹೋಗಿರೋ ಉದಾಹರಣೆಗಳು ಸಾಕಷ್ಟಿವೆ. ಇಲ್ಲೇ ಪಕ್ಕದ ಚೀನಾದಲ್ಲಿ ಇದು ತುಂಬ ಜಾಸ್ತಿ ಅಂತೆ. ಆಫೀಸ್ ಬಿಲ್ಡಿಂಗ್ ಸುತ್ತ ಬಲೆ ಕಟ್ಟಿರ್ತಾರಂತೆ. ಯಾಕೆ ಗೊತ್ತಾ? ಜನ ಬಿದ್ದು ಸಾಯಬಾರ್ದು ಅಂತ. ವಯಸ್ಸಾದ ತಂದೆ ತಾಯಿನ ಆಸ್ಪತ್ರೆಗೆ ಕರೆದುಕೊಂಡು ಹೋಗೋಕ್ಕೂ ಕೆಲವರಿಗೆ ಟೈಮ್ ಇರಲ್ಲ, ಹಣ ಇರುತ್ತೆ. ಎಷ್ಟೋ ಜನಕ್ಕೆ ತನ್ನ ಹೆಂಡತಿ ಮಕ್ಕಳನ್ನು ಮಾತಾಡ್ಸೋಕ್ಕೂ ಸಮಯ ಇರಲ್ಲ. ಹೀಗಾಗಿ ಕೌಟುಂಬಿಕ ಸಮಸ್ಯೆಗಳು, ವಿಚ್ಛೇದನಗಳು, ಮಾನಸಿಕ ಸಮಸ್ಯೆ, ಅನಾರೋಗ್ಯ ಕಾಡ್ತಾನೇ ಇರ್ತವೆ. ಇದು ಒಂದು ಜೀವನನ? ಹಣ ಬೇಕು ನಿಜ, ಹೆಣ ಬೀಳೋವರೆಗೂ ಹಣ ಗಳಿಸೋದೇ ಮುಖ್ಯನಾ? ಸಾಧನೆ ಮಾಡೋ ನೆಪದಲ್ಲಿ ಜೀವನ ಮರೆಯೋದು ಸರಿನಾ? ಜೀವಕ್ಕೆ ಮತ್ತು ಜೀವನಕ್ಕೆ ಬೆಲೆನೇ ಇಲ್ವಾ? ಯೋಚನೆ ಮಾಡಿ ಗೆಳೆಯರೆ. ಸಾರಿ, ಒಂದು ಇಂಪಾರ್ಟೆಂಟ್ ವಿಷಯ ಮರೆತಿದ್ದೆ. ಸ್ನೇಹಿತರನ್ನ ದಯವಿಟ್ಟು ಮರಿಬೇಡಿ. ಆಗಾಗ್ಗೆ ಸೇರ್ತಾ ಇರಿ, ಪಾರ್ಟಿ ಮಾಡಿ, ಸಂತೋಷದಿಂದ ಕಳೀರಿ, ಸುಖ ದುಃಖ ಹಂಚ್ಕೊಳ್ಳಿ. ನಮ್ಮ ಚಾನಲ್ ನೋಡಿ, ಸಬ್ಸ್ಕ್ರೈಬ್ ಮಾಡಿ,
ಬೆಲ್ ಬಟನ್ ಪ್ರೆಸ್ ಮಾಡಿ. ಓಕೆ.